ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೀವು ಎಷ್ಟೇ ಶಾಂಪೂವನ್ನು ಬಳಸಿದ್ರು ನಿಮ್ಮ ಕೂದಲು ಉದುರ್ತಾನೆ ಇದೆಯಾ? ಯಾಕೆ ಅಂದರೆ ಶಾಂಪೂ ಒಳಗಡೆ ಏನು ಹಾಕಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂತಹ ಒಂದು ಕೆಮಿಕಲ್ ಇರುವಂಥ ಶಾಂಪೂಗಳಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲನ್ನು ಹಾಕಿರ್ತಾರೆ. ಆ ಕೆಮಿಕಲ್ ಇರುವಂಥ ಶಾಂಪೂವನ್ನು ಬಳಸಿದ್ರೆ ನಮ್ಗೆ ಈ ರೀತಿಯಾದ ಕೂದಲು ಉದುರೋದಾಗ್ಬೋದು, ಹಾಗೆ ಡ್ಯಾಂಡ್ರಫ್ ಆಗ್ಬೋದು, ಕೂದಲನ್ನ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗೋದು, ಅಂದರೆ ಸ್ಕ್ಯಾಲ್ಪಲ್ಲಿರುವಂಥ ಮಾಯಿಶ್ಚರ್ ಎಲ್ಲ ಹಾಳಾಗುವಂಥದ್ದು, ಈ ರೀತಿಯಾಗಿ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಆದರೆ ಹರ್ಬಲ್ ಶಾಂಪೂ ಏನಿದೆ ಇದರಲ್ಲಿ ಆ ರೀತಿಯಾದ ಪ್ರಾಬ್ಲಮ್ಸ್ ಆಗಲ್ಲ. ಯಾಕೆ ಅಂದರೆ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ, ಹಾಗೆ ಈ ಇಂಗ್ರೀಡಿಯೆಂಟ್ಗಳಲ್ಲಿ ಏನು ಥರ ಕಲರ್ ಬರುತ್ತೆ, ಹಾಗೆ ನಮ್ಮ ಒಂದು ಶಾಂಪೂನಲ್ಲಿ ಏನು ಕಲರ್ ಬರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡಿರೋದು. ಹಾಗಿದ್ದರೆ ತಡ ಮಾಡೋದೇ ಬೇಡ. ಇವಾಗ ನಮ್ಮ ಶಾಂಪೂಗೆ ನಾನು ಏನೆಲ್ಲ ಪದಾರ್ಥಗಳನ್ನು ಹಾಕಿದ್ದೀನಿ, ಹಾಗೆ ಅದ್ರ ಜೊತೆಗೆ ಶಾಂಪೂ ಮಾಡಾದ್ಮೇಲೆ ಅದು ಏನು ಕಲರ್ ಬರುತ್ತೆ ಅನ್ನೋದನ್ನ ಅಷ್ಟೇ ನಾನು ಇವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇವಾಗ ನಾನು ಏನು ಪದಾರ್ಥ ಹಾಕಿದ್ದೀನಿ, ಅದೇನು ಕಲರ್ ಬರುತ್ತೆ ಅಂತ ನೋಡ್ಕೊಂಡು ಬರೋಣವಾ? ನಮ್ಮ ಶಾಂಪೂಗೆ ಬಳಸ್ತಾ ಇರುವಂತಹ ಮೊದಲನೇ ಪದಾರ್ಥ ಬಿಲ್ವಪತ್ರೆಯ ಹಣ್ಣು. ನೋಡ್ಬೋದು ನೀವು, ಬಿಲ್ವಪತ್ರೆಯ ಹಣ್ಣನ್ನು ನಾನು ನೆನೆಸಿಟ್ಕೊಂಡು ಈ ರೀತಿ ಇದ್ರ ಕಲರ್ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. ಇದನ್ನು ಹಾಕ್ತಿದ್ದೀನಿ. ಹಾಗೆ ಇದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ, ಒಣಗಿರುವಂಥ ಬೆಟ್ಟದ ನೆಲ್ಲಿಕಾಯನ್ನು ನೆನೆಸಿ ಅದನ್ನು ಕೂಡ ಹಾಕ್ತಿದ್ದೀನಿ. ಅದ್ರ ಕಲರ್ ಯಾವ ರೀತಿ ಇದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ನಾನು ಹಾಕೋಂಥ ಎಲ್ಲ ಪದಾರ್ಥದ ಕಲರ್ಸನ್ನು ನೀವು ಒಂದ್ಸರಿ ನೋಡ್ಕೊಳ್ಳಿ. ಶಾಂಪೂ ಕೂಡ ಇದ್ದೇ ಕಲರ್ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಇವಾಗ ಮೂರನೇ ಒಂದು ಪದಾರ್ಥ ಯಾವುದು ಅಂತ ಹೇಳೋದಾದರೆ ಅಂಟುವಾಳಕಾಯಿ. ಇದು ನೊರೆ ಬರೋದಕ್ಕೆ ತುಂಬಾ ಕಾರಣ ನಮ್ಮ ಶಾಂಪೂನಲ್ಲಿ. ಹಾಗಾಗಿ ಅಂಟುವಾಳಕಾಯಿ ಕಲರ್ ನೋಡ್ಕೊಳ್ಳಿ. ಹಾಗೆಯೇ ಸೀಗೆಕಾಯಿ ಎಲ್ಲರಿಗೂ ಗೊತ್ತೇ ಇದೆ. ಸೀಗೆಕಾಯಿನೂ ಕೂಡ ನೆನೆಸಿಟ್ಟಿದ್ದೀನಿ. ನೋಡ್ಬೋದು ಇದ್ರ ಕಲರ್ ಯಾವ ರೀತಿ ಇದೆ ಅಂತ. ಇಷ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಮೆಂತ್ಯ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮೆಂತ್ಯನೂ ನಾನು ನೆನೆಸಿಟ್ಕೊಂಡು ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ತಿದ್ದೀನಿ. ಹಾಗೆ ಇದ್ರ ಜೊತೆಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಒಣಗಿರೋ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ನೀವು ಫ್ರೆಶ್ ಕರಿಬೇವು ಸೊಪ್ಪಿದ್ದರೆ ಅದನ್ನು ಹಾಕೋಬೋದು. ನಾನಿಲ್ಲಿ ಒಣಗಿಸಿಟ್ಕೊಂಡಂಥ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಲಾವಂಚದ ಬೇರು ಏನಿದೆ ಅದನ್ನು ಕೂಡ ಹಾಕ್ತಿದ್ದೀನಿ. ನಮ್ಮ ಕೂದಲಿಗೆ ಇದು ಕೂಡ ತುಂಬ ಒಳ್ಳೆಯದು, ತುಂಬ ತಂಪಾಗುತ್ತೆ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಭೃಂಗರಾಜನ ಹಾಕ್ತಿದ್ದೀನಿ. ಇದು ಕೂಡ ಒಣಗಿರೋವಂಥದ್ದು. ನಾನು ಎಲ್ಲವೂ ಒಣಗಿರೋವಂಥ ಪದಾರ್ಥನ ಹಾಕ್ತಿದ್ದೀನಿ. ಹಸಿ ಸಿಕ್ಕಿದ್ರೆ ಹಸಿ ಕೂಡ ಹಾಕ್ಕೋಬೋದು. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ದಾಸವಾಳವನ್ನು ಕೂಡ ಹಾಕ್ತಾಯಿದ್ದೀನಿ. ದಾಸವಾಳದ ಜೊತೆಗೆ ಇಲ್ಲಿ ನಾನು ತಂಗಡಿ ಹೂವು ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹಾಕೋತಿದ್ದೀನಿ. ಎಲ್ಲವನ್ನು ತೊಳೆದು ಹಾಕ್ತಿದ್ದೀನಿ. ಎಲ್ಲವೂ ಒಣಗಿರೋದ್ರಿಂದ ನಾನು ಇದನ್ನು ಒಂದು ಸರಿ ನೀರಲ್ಲಿ ತೊಳೆದ್ಬಿಟ್ಟು ಹಾಕ್ತಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಆನಿಯನ್ ಸೀಡ್ಸ್ ಅಥವಾ ಕೊಲಂಜಿ ಸೀಡ್ಸ್ ಅಂತ ಏನಂತ ಹೇಳ್ತೀವಿ ಅದನ್ನು ಹಾಕ್ತಿದ್ದೀನಿ. ಹಾಗೆ ಅದ್ರ ಜೊತೆಗೆ ರೋಸ್ಮೆರಿಯನ್ನು ಹಾಕ್ತಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಅಲೋವೆರಾನ ಕೂಡ ಹಾಕ್ತಿದ್ದೀನಿ. ಇದಿಷ್ಟನ್ನು ಹಾಕಿದ ಮೇಲೆ ನೀರನ್ನು ಹಾಕ್ಕೋಬೇಕಾಗತ್ತೆ. ಎಲ್ಲವೂ ನೋಡಿಕೊಂಡು ಯಾವ ಅಳತೆಯಲ್ಲಿ ಯಾವ್ಯಾವುದನ್ನು ಹಾಕಬೇಕು ಅಂತ ನೋಡಿಕೊಂಡು ಆ ಅಳತೆಯಲ್ಲಿ ಅದನ್ನು ಹಾಕಬೇಕು. ನೀರನ್ನು ಕೂಡ ಯಾವ ಅಳತೆಯಲ್ಲಿ ಬೇಕು ನೋಡಿಕೊಂಡು ಅದೇ ಅಳತೆಯಲ್ಲಿ ನೀರನ್ನು ಕೂಡ ಹಾಕೋಬೇಕಾಗತ್ತೆ. ಇಷ್ಟನ್ನು ಹಾಕಿ ಕುದಿಸಿ ಇದರಿಂದ ಒಂದು ಏನು ಒಂದು ರಸ ಬರುತ್ತೆ, ಎಲ್ಲ ಒಂದು ಪದಾರ್ಥ ಸೇರಿ ಅದರಿಂದ ನಾನು ಶಾಂಪೂವನ್ನು ತಯಾರಿಸ್ತೀನಿ. ನೀವು ನೋಡಿದ್ರಿ ಅಲ್ವಾ, ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೆನೆಸಿಟ್ಟಿದ್ದಾಗ ಅದು ಏನು ಕಲರ್ ಬಂದಿತ್ತೋ ಅದೇ ಕಲರು ನಮ್ಮ ಶಾಂಪೂನಲ್ಲಿರುತ್ತೆ. ನೋಡಿ, ನಮ್ಮ SBS ಹರ್ಬಲ್ ಶಾಂಪೂ ಇದು. ಈ ಶಾಂಪೂನಲ್ಲಿ ಅದೇ ಕಲರ್ ಇರುತ್ತೆ. ನೋಡ್ಬೋದು ನೀವು, ಇದನ್ನು ಕಲರ್ ನೋಡಲಿ ಅಂತ ನಾನು ಇದನ್ನು 2 ಸಾರಿ ಮತ್ತೆ ಹಾಕಿದ್ದೀನಿ. ನೋಡ್ಬೋದು ಸೇಮ್. ನೀವು ಅದನ್ನು ಬೇಕಿದ್ರೆ ನೀವು ಹಿಂದೆ ಹೋಗಿ ನೋಡ್ಬೋದು. ಸೇಮ್ ಆ ಒಂದು ಪದಾರ್ಥಗಳನ್ನು ನೆನೆಸಿದಾಗ ಏನು ಕಲರ್ ಇತ್ತೋ ಶಾಂಪೂನಲ್ಲಿ ಕೂಡ ಅದೇ ಕಲರ್ ಇದೆ, ನೋಡ್ಬೋದು ನೀವು. ಹಾಗಾಗಿ ನಾನು ಇದನ್ನು ಧೈರ್ಯವಾಗಿ ಹೇಳ್ತಿದ್ದೀನಿ. ನೀವು ಯಾವುದೇ ರೀತಿಯಾದ ಭಯ ಇಲ್ಲದೆ ನಮ್ಮ ಶಾಂಪೂವನ್ನು ಬಳಸಬಹುದು. ಇದಕ್ಕೆ ಯಾವುದೇ ರೀತಿಯಾದ ಕೆಮಿಕಲ್ಲು, ಹಾಗೆ ಸಲ್ಫೇಟು, ಯಾವುದೇ ಫ್ರೇಗ್ರೆನ್ಸು ಯಾವುದನ್ನು ಕೂಡ ನಾನು ಹಾಕಿಲ್ಲ. ನ್ಯಾಚುರಲ್ಲಾಗಿ ಹೇಗಿದೆ ಹಾಗೇ ನಾವು ತಯಾರಿಸಿದ್ದೀವಿ. ನಿಮಗೂ ಬೇಕಾದರೆ ಈ ಶಾಂಪೂ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಫೋನ್ ಮಾಡಿ, ವಾಟ್ಸಪ್ ಮಾಡಿ, ಬುಕ್ ಮಾಡಿ ತರಿಸ್ಕೋಬೋದು. ನಮ್ಮ ಶಾಂಪೂಗೆ ಏನೇನೆಲ್ಲ ಪದಾರ್ಥ ಹಾಕಿದೆ, ಅದು ಯಾವುದೇ ರೀತಿ ಕಲರ್ ಬಂತು ಅನ್ನೋದನ್ನೆಲ್ಲ ನೋಡಿದ್ರಿ ಅಲ್ವಾ. ಇದನ್ನು ನೀವು ಮಾಡ್ಕೊಳ್ಳೋದಕ್ಕೆ ನಿಮಗೆ ಆದರೆ ಗೊತ್ತಿದ್ದರೆ ನೀವು ಖಂಡಿತ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಅಕಸ್ಮಾತ್ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಿಮಗೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ನಮ್ಮ ಹತ್ರ ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಬುಕ್ ಮಾಡಿ ನೀವು ನಮ್ಮ ಹತ್ರ ತರಿಸ್ಕೋಬೋದು ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ.